to Tales of Adya and Ayushi. ಅದ್ಯಾ ನನಗೆ ಒಂದು ಡೌಟ್ ಬರ್ತದ. ಅದು ಯಾಕೆ ಕೃಷ್ಣ ಬರೀ ನವಿಲುಗರಿ ಇಟ್ಕೊಂಡಿರ್ತಾನೆ, ಪಿಜನ್ ಫೆದರ್ ಯಾಕೆ ಇಟ್ಕೊಂಡಿರಲ್ಲ? ಓ ಅದಾ, ಅದ್ರ ಹಿಂದೆ ಒಂದು ಸ್ಟೋರಿ ಇದೆ. ಅದನ್ನ ನಾನಿವತ್ತು ನಿಂಗೆ ಹೇಳ್ತೀನಿ, ಓಕೆನಾ? ರಾಮ ವನವಾಸದಲ್ಲಿದ್ದಾಗ ಅವನಿಗೆ ತುಂಬಾ ಬಾಯಾರಿಕೆ ಆಗುತ್ತಂತೆ. ಹತ್ರದಲ್ಲಿ ಎಲ್ಲೂ ನೀರು ಸಿಗ್ಲಿಲ್ವಂತೆ. ಆದ್ಮೇಲೆ ನೀರು ಹುಡುಕ್ತಾ ಇರ್ಬೇಕಾರೆ ಒಂದು ಅಲ್ಲೇ ನವಿಲು ಬಂತಂತೆ. ಅಲ್ಲಿ ಅದು ದಾರಿ ಮೇಲೆ ಪಾಪ ಪಿಕಾ ಅದ್ರ ಫೆದರ್ಸ್ ಎಲ್ಲ ದಾರಿ ಮೇಲೆ ಉದುರಿಸ್ಕೊಂಡು ಹೋಗ್ತಿತ್ತಂತೆ. ಯಾಕೆ ಈ ಥರ ಉದುರಿಸ್ತಿದೆ ಈ ಗರಿನೆಲ್ಲ ಅಂತ ಅದನ್ನೇ ಫಾಲೋ ಮಾಡ್ಕೊಂಡು ಹೋದ್ನಂತೆ ರಾಮ. ಆದ್ಮೇಲೆ ಎಂಡಿಗೆ ಅವನಿಗೆ ತುಂಬಾ ಖುಷಿ ಆಗ್ಬಿಡ್ತ, ನೀರು ಸಿಕ್ಬಿಡ್ತಂತ ಅವನಿಗೆ. ಆದ್ಮೇಲೆ ಪಾಪ ಎಂಡಲ್ಲಿ ಪೀಕಾಕಿಗೆ ಬರೀ ಒಂದು ಫೆದರ್ ಇತ್ತಂತೆ. ಆ ಒಂದು ಫೆದರ್ನ ರಾಮ ಎತ್ಕೊಂಡ್ಬಿಟ್ಟು, ನೀನು ನನಗೆ ತುಂಬಾ ಹೆಲ್ಪ್ ಮಾಡಿದ್ಯಾ ಇವಾಗ, ಅದಕ್ಕೆ ನಾನು ನಿನ್ನ ನೆಕ್ಸ್ಟ್ ಅವತಾರದಲ್ಲಿ ನಾನು ನಿನ್ನನ್ನ ಯಾವಾಗ್ಲೂ ನನ್ನ ತಲೆ ಮೇಲೆ ಕುರ್ಸ್ಕೊಂಡಿರ್ತೀನಿ ಅಂತ ಅಂದ್ಬಿಟ್ಟು ರಾಮ ಖುಷಿಯಾಗಿ ನೀರು ಕುಡ್ದಂತೆ. ಅಷ್ಟೇ ಕತೆ. ರಾಮನ್ ನೆಕ್ಸ್ಟ್ ಅವತಾರ ಯಾವುದು? ಕೃಷ್ಣ. ಕರೆಕ್ಟ್. ಈಗ ಗೊತ್ತಾಯ್ತಾ ಯಾಕೆ ಕೃಷ್ಣ ತಲೆ ಮೇಲೆ ನವಿಲ್ ಗರಿ ಇಟ್ಕೊಂಡಿರ್ತಾನೆ? ನಿಮಗೆ ಕತೆ ಗೊತ್ತಿತ್ತು ಅಂದ್ರೆ ಕಮೆಂಟ್ಸ್ ಅಲ್ಲಿ ಗೊತ್ತಿತ್ತು ಅಂತ ಹಾಕ್ರಿ. ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. Thank you. ಬೈ ಬಾಯ್.